ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಸಿಂಗಲ್ ಕಲರಲ್ಲಿ ಕ್ರೋಶಾ ವರ್ಕ್ ಹೇಗೆ ಮಾಡೋದು ಅಂತ ಬೀಟ್ಸ್ ಹಾಕಿ ನೋಡ್ಕೊಳ್ಳೋಣ ಬನ್ನಿ. ಹೊಸ ಡಿಸೈನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮೊದಲು 7 ಎಳೆ ದಾರನ ಈ ರೀತಿ ಸುತ್ತಕೊಂಡು ಗಂಟು ಮಾಡಿಕೊಂಡು ಬೆಳ್ಳಗೆ ಸುತ್ತಕೊಂಡು, ಸ್ಯಾರಿ ಯಾವಾಗಲೂ ಕ್ರೋಶಾ ವರ್ಕ್ ಹಾಕಬೇಕಾದ್ರೆ ಫ್ರಂಟ್ ಸೈಡು ನಮ್ಮ ಕಡೆ ಇರಬೇಕು ನೋಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ಆ ನಾಟ್ ಪಕ್ಕದಲ್ಲೇ ಮತ್ತೊಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಸ್ಯಾರಿ ಕ್ರೋಶಾ ಕಡ್ಡಿ ಮೇಲೆ ನಾವು 4 ಚೈನ್ ಮಾಡ್ಕೊಳ್ಳೋಣ. ಈಗ ನೋಡಿ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನೋಡಿಕೊಂಡು ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಅದ್ರ ಪಕ್ಕನೇ ಮತ್ತೊಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನಾಟ್ ಹಾಕ್ಕೊಂಡು ಈಗ ಇದು ಸ್ವಲ್ಪ ಥ್ರೆಡ್ನ ಹೊರಗೆ ತೆಗೆದು ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಈ ಥರ ಬೀಡ್ಸು ಕೇಳಿದ್ದಾರೆ, ಅದಕ್ಕೋಸ್ಕರ ಈ ಥರ ಬೀಡ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಚಿಕ್ಕದಾದರೂ ಆ್ಯಡ್ ಮಾಡ್ಕೋಬೋದು. ರೌಂಡ್ ಬೀಡ್ಸು, ಫ್ಲವರ್ ಬೀಡ್ಸು, ಈ ಥರ ಡಿಸೈನ್ ಬೀಡ್ಸ್ ಬರ್ತಲ್ಲ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಬೀಡ್ಸ್ಗೆ ನಾಟ್ ಹಾಕ್ಕೊಂಡು ಮತ್ತು ನಾವು ಸ್ಯಾರಿಗೆ ಸೇರಿಸಿ ನಾಟ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಈಗ ಕ್ರೋಶಾ ಕಡ್ಡಿ ಮೇಲೆ 5 ಚೈನ್ ತೊಗೊಳ್ಳೋಣ. 4 5 ಚೈನ್ ತೊಗೊಂಡು ಸ್ಯಾರಿನ ಬ್ಯಾಕ್ ಸೈಡ್ ತಿರುಗಿಸಿ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ನಾವೇನು 2 ಲಾಕ್ ಮಾಡ್ಕೊಂಡಿದ್ವೋ ಆ ಲಾಕ್ ಮಧ್ಯಕ್ಕೆ ಇನ್ನು ಕ್ರೋಶಾ ಕಡ್ಡಿ ಸೇರಿಸಿ ನೋಡಿ ಈ ರೀತಿ ಕ್ರೋಶಾ ಕಡ್ಡಿ ಸೇರಿಸಿ ಹೊರಗಡೆಯಿಂದ ಇರೋ ಥ್ರೆಡ್ನ ಕ್ರೋಶಾ ಕಡ್ಡಿ ಮೇಲೆ ಮಾಡ್ಕೊಂಡು ಎಳ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಳ್ಳೋಣ. ಈ ನಾಟ್ ಹಾಕ್ಕೊಂಡು ಈಗ ಮತ್ತೆ ಫ್ರಂಟ್ ಸೈಡ್ ತಿರುಗಿಸ್ಕೊಳ್ಳೋಣ. ಫ್ರಂಟ್ ಸೈಡ್ ತಿರುಗಿಸ್ಕೊಂಡು ಈ ಥರ ನೋಡಿ ನೀಟಾಗಿ ಹಿಡ್ಕೊಂಡು ಕ್ರೋಶಾ ಕಡ್ಡಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬೀಡ್ಸಿಂದ ಏನು ನಾವು 5 ಚೈನ್ ಹಾಕ್ಕೊಂಡಿದ್ವೋ ಆ ಚೈನ್ ಒಳಗಡೆಯಿಂದ ಹೊರಗಡೆ ತೊಗೊಂಡು ಮತ್ತೆ ಕ್ರೋಶಾ ಕಡ್ಡಿ ಮೇಲೆ ಒಂದು ಸರಿ ಈ ರೀತಿ ದಾರ ಎಳ್ಕೊಂಡ್ರೆ ನೋಡಿ ಈ ರೀತಿ ದಾರ ಎಳ್ಕೊಂಡ್ರೆ ಮೂರು ದಾರ ಆಗುತ್ತೆ. 3 ಥ್ರೆಡ್ಡಲ್ಲಿ 2 ಥ್ರೆಡ್ ಫಸ್ಟು ಈ ಥರ ಒಳಗಡೆ ಎಳ್ಕೊಳ್ಳಿ. ಮತ್ತು ಇನ್ನೆರಡು ಥ್ರೆಡ್ ಇರುತ್ತೆ ಕ್ರೋಶಾ ಕಡ್ಡಿ ಮೇಲೆ, ಆ 2 ಥ್ರೆಡ್ನೂ ಈ ರೀತಿ ಎಳ್ಕೊಂಡ್ರೆ ಸಿಂಗಲ್ ಥ್ರೆಡ್ ಆಗುತ್ತೆ. ಮತ್ತು ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಳ್ಳಿ. ಮತ್ತು 5 ಚೈನ್ ಒಳಗಡೆಯಿಂದ ಮತ್ತೆ ಹೊರಗಡೆ ಎಳ್ಕೊಂಡು ಮತ್ತು ಹೊರಗಡೆ ಇರೋ ದಾರನ ಕ್ರೋಶಾ ಕಡ್ಡಿ ಮೇಲೆ ಎಳ್ಕೊಂಡ್ರೆ 3 ದಾರ ಆಗುತ್ತೆ. 3 ದಾರದಲ್ಲಿ 2 ದಾರ ಮತ್ತು 2 ದಾರದಲ್ಲಿ ಸಿಂಗಲ್ ಥ್ರೆಡ್. ಈ ರೀತಿ ಟೋಟಲ್ಲು 12 ಕಂಬ ಬರೋವರೆಗೂ 12 ಅಥವಾ 13 ಕಂಬ ಬರೋವರೆಗೂ ಈ ಡಿಸೈನ್ನ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಕ್ರೋಶಾ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ. ಅದಾದಮೇಲೆ 5 ಚೈನ್ ಒಳಗಡೆಯಿಂದ ಕ್ರೋಶಾ ಕಡ್ಡಿನ ಹೊರಗಡೆ ತಗೊಂಡು ಮತ್ತು ಹೊರಗಡೆ ಇರೋ ದಾರನ ಕ್ರೋಶಾ ಕಡ್ಡಿ ಮೇಲೆ ಎಳ್ಕೊಂಡು ಮತ್ತು 3ಕ್ಕೆ 2 2ಕ್ಕೆ 1 ಈ ಥರ ಥ್ರೆಡ್ನ ಎಳ್ಕೊಂಡು ಈ ಡಿಸೈನ್ ಒಂದೊಂದು ಕಂಬ ಮಾಡ್ಕೊಳ್ಳಿ. ಟೋಟಲು ನಮಗೆ ಈ ಡಿಸೈನ್ಗೆ 12 ಅಥವಾ 13 ಕಂಬ ಬರುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಸ್ಯಾರಿನ ಜಾಸ್ತಿ ಎಳಿಬೇಡಿ. ಡಿಸೈನ್ನ ನೀಟಾಗಿ ಫಿಂಗರ್ಸಲ್ಲಿ ಇಟ್ಕೊಂಡು ನೀಟಾಗಿ ಎಳ್ಕೊಂಡು ಹಾಕ್ಕೊಂಡು ಮಾಡಿ. ನೋಡಿ ಈ ಥರ ಚೈನ್ ಹಾಕಬೇಕಾದ್ರೆ 2 ಬೆರಳಲ್ಲಿನೂ ಡಿಸೈನ್ನ ಹಿಡ್ಕೊಂಡ್ರೆ ಅದು ಜಾಸ್ತಿ ಎಳ್ದಂಗೆ ಆಗೋದಿಲ್ಲ. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ನಾನು ಚೆಕ್ ಮಾಡ್ತಾಯಿದ್ದೀನಿ ಎಷ್ಟು ಕಂಬ ಇದೆ ಅಂತ. ಇನ್ನೂ ಹಾಕಬೇಕು, ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಯಿತು, ಯಾವ ರೀತಿ ಬಂದಿದೆ ಅಂತ. ಈಗ ಡಿಸೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಹಾಕ್ಕೊಳ್ಳೋಣ. ಇನ್ನೊಂದು ಲಾಕ್ ಹಾಕ್ಕೊಳ್ಳೋಣ. ಡಿಸೈನ್ನ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆರಾಮಾಗಿ ಕಲ್ತ್ಕೋಬೋದು ನೀವು. ಈಗ ಕುಚ್ಚಿಗೆ ಅಂತ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಇದೇ ಡಿಸೈನ್ನ ಕಂಪ್ಲೀಟ್ ಬೇಕಾದರೂ ಮಾಡ್ಕೋಬೋದು. ಫ್ರೆಂಡ್ಸ್ ಬೇಕಾದರೆ
ನೀವು ಇದೇ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಇಲ್ಲ ಅಂದರೆ ಇದು ಸಿಂಗಲ್ ಹಾಕಿ ಒಂದು ಕುಚ್ಚಿಗೆ ಹಾಕೊಳ್ಳೋ ಬದಲು ಡಬಲ್ ಹಾಕಿ ಮತ್ತು 4 ಚೈನ್ ಹಾಕ್ಕೊಂಡ್ರೆ ಕುಚ್ಚಿಗೆ ಎರಡು ಡಿಸೈನು ಒಂದು ಕುಚ್ಚಿಗೆ ಅನ್ನೋ ಥರ ಆಗುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ಸ್ಯಾರಿ 4 ಚೈನ್ ಹಾಕಿ ಅದಾದಮೇಲೆ ಮತ್ತೆ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ ತೊಗೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತೆ ತೋರಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರೋದು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಬೇಕಾದ್ರೆ ಸಿಂಗಲ್ ಲಾಕ್ ಹಾಕ್ಕೊಂಡಿದ್ದೀವಿ ನಾವು, ಸ್ಟಾರ್ಟಿಂಗ್ ಡಬಲ್ ಲಾಕ್ ಹಾಕಿದ್ದೀವಿ. ಈಗ ನೀಡ್ಲ್ ಮೇಲೆ ನಾವು 5 ಸರಿ ಚೈನ್ ತೊಗೊಂಡಿದ್ದೀವಿ. ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅಂತಲ್ಲ, ನಾವು ಡಬಲ್ ಲಾಕ್ ಹಾಕಿ ಏನು ಹಾಕಿದ್ದೀವೋ ಆ ಲಾಕ್ ಮಧ್ಯಕ್ಕೆ ಸೇರಿಸಿ ನೀಡ್ಲ್ ಹಾಕಿ ಮತ್ತೆ ಹೊರಗಡೆಯಿಂದ ಥ್ರೆಡ್ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಫ್ರಂಟ್ ಸೈಡ್ ತಿರುಗಿಸಿ ಮತ್ತು ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಳ್ಳೋಣ. ಮತ್ತು 5 ಚೈನ್ ಏನು ಹಾಕಿದ್ವಿ ಆ ಚೈನ್ ಒಳಗಡೆಯಿಂದ ಹೊರಗಡೆ ಹೋಗಿ ಮತ್ತೆ ಥ್ರೆಡ್ ಎಳ್ಕೊಂಡ್ರೆ ಕ್ರೋಶ ಕಡ್ಡಿ ಮೇಲೆ 3 ಸರಿ ಥ್ರೆಡ್ ಆಗುತ್ತೆ. 3ರಲ್ಲಿ 2, 2ರಲ್ಲಿ 1 ಅಂತ ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ಇದಕ್ಕೂ ಸಹ 13 ಕಂಬ ಬರುತ್ತೆ. ನಾನು ಸ್ಟಾರ್ಟಿಂಗ್ ಡಿಸೈನಲ್ಲಿ 13 ಕಂಬ ಇದೆ. ಒಂದೇ ಸಮ ಹಾಕ್ಕೋಬೇಕು ಎಲ್ಲದಕ್ಕೂ, ಆಗ ಡಿಸೈನು ಏರುಪೇರು ಥರ ಕಾಣಿಸೋದಿಲ್ಲ. ಮತ್ತು ಜಾಸ್ತಿ ಎಳಿಬೇಡಿ. ಎರಡಕ್ಕೊಂದು ಕ್ರೋಶ ಕಡ್ಡಿ ಮೇಲೆ 3 ಸರಿ ಥ್ರೆಡ್ ಆಗುತ್ತೆ. 3ಕ್ಕೆ 2, 2ಕ್ಕೆ 1 ಅಂತ ಮಾಡ್ಕೊಳ್ಳಿ. ಡಿಸೈನ್ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಡಿಸೈನ್ಸ್ಗೋಸ್ಕರ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ. ಹೇಗಿದೆ ಅಂತ, ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಕಂಬ ಆಗಿದೆ ಅಂತ. ಈ ರೀತಿ ಕೌಂಟ್ ಮಾಡಿಕೊಂಡು ಮತ್ತೆ ಸಾಲ್ಟೇಜ್ ಇದ್ದರೆ ಕಂಬ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮೂರಕ್ಕೆ 2, 2ಕ್ಕೆ 1 ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ಏನು ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬೇರೆಯವ್ರ ಸ್ಯಾರಿಗೆ ಹಾಕ್ಕೊಡ್ಲಿಲ್ಲ ಅಂದ್ರೂ ನಮ್ಮ ಸ್ಯಾರಿಗದೇ ನಾವೇ ಹಾಕ್ಕೋಬೋದು. ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಈಗ ಬೇಕಾದರೆ ಚೈನ್ ಹಾಕ್ಕೋಬೋದು, ಇಲ್ಲಾಂದರೆ ಮತ್ತೊಂದು ಡಿಸೈನು ಕಂಪ್ಲೀಟ್ ಮಾಡ್ಬೋದು. ನನಗೆ ಈ ಸ್ಯಾರಿ ಡಿಸೈನ್ಸಲ್ಲಿ ಮತ್ತೊಂದು ಡಿಸೈನ್ ಎರಡು ಡಿಸೈನು ಒಂದು ಕುಚ್ಚು ಆ ಥರ ಕೇಳಿದ್ದಾರೆ. ನೋಡಿ ನನಗೆ ಈ ಥರ ಕೇಳಿದ್ದಾರೆ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಚ್ಚು ಬರೋ ಜಾಗದಲ್ಲಿ ಮತ್ತೊಂದು ಡಿಸೈನ್ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಡಿಸೈನ್ಗೆ ನೋಡಿ 4 ಚೈನ್ ಏನು ಹಾಕಿದ್ದೆ ಅಲ್ಲಿಗಿಂದ ನಾನು ಥ್ರೆಡ್ ತೊಗೊಂಡು, ಮೊದಲೇ ಹೇಳಿದ್ದೀನಿ ನಾನು ಥ್ರೆಡ್ಡು ಎಷ್ಟು ಎಳೆಯಲ್ಲಿ ತೊಗೋಬೇಕು ಅಂತ. ಡಿಸೈನ್ ಮೇಲೆ ನಾವು ಥ್ರೆಡ್ನ ತೊಗೋಬೇಕಾಗುತ್ತೆ. ಇದು ಜಾಸ್ತಿ ಲೆಂತ್ ಬರೋಲ್ಲ. ನಾವು ಕ್ರೋಶ ಕುಚ್ಚಿಗೆಲ್ಲ ನಾವು ಕ್ರೋಶ ಡಿಸೈನ್ಗಿಂತ ಸ್ವಲ್ಪ ಲೆಂತ್ ಕೇಳಿದ್ರೆ ಲೆಂತ್ ಹಾಕ್ಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ಕ್ರೋಶ ಡಿಸೈನ್ ಏನಿರುತ್ತೋ ಅದೇ ಲೆಂತ್ಗೆ ನಾವು ಕುಚ್ಚು ಕಟ್ಕೋಬೇಕಾಗುತ್ತೆ.
ನಾನು 120 ಎಳೆ ದಾರ ತೊಗೊಂಡಿದ್ದೀನಿ. 120 ಎಳೆ ಅಂದರೆ 240 ಎಳೆ ಆಗುತ್ತೆ. ಕ್ರೋಶ ಡಿಸೈನ್ಗೆ ಯಾವಾಗಲೂ ಸ್ವಲ್ಪ ಥ್ರೆಡ್ ದಪ್ಪ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಕ್ರೋಶ ಡಿಸೈನ್ಗಿಂತ ಸ್ವಲ್ಪ ಲೆಂತ್ ಕೇಳಿದ್ರು ನಾನು ಲೆಂತಾಗಿ ಕುಚ್ಚು ಕಟ್ಟಿದ್ದೀನಿ. ಯಾವ ರೀತಿ